ನವರಾತ್ರಿಯ 4ನೇ ದಿನ ಕೂಷ್ಮಾಂಡಾ ದೇವಿಗೆ ನೈವೇದ್ಯಕ್ಕೆ ಇರಲಿ ಈ ಪ್ರಸಾದ. ಕೂಷ್ಮಾಂಡಾ ದೇವಿಗೆ ಯಾವ ಹೂವು ಅರ್ಪಿಸಬೇಕು? ನವರಾತ್ರಿ ಉತ್ಸವದಲ್ಲಿ 9 ದಿನ 9 ದೇವರನ್ನ ಪೂಜಿಸಲಾಗುತ್ತದೆ. ದುರ್ಗಾ ಪೂಜೆ ಪ್ರಧಾನವಾಗಿದ್ದು 9 ದಿನ ಅವಳ 9 ಅವತಾರಗಳನ್ನು ಆರಾಧಿಸಲಾಗುತ್ತದೆ. 9 ದೇವರನ್ನ ಪೂಜೆ ಮಾಡುವ ವಿಧಾನ, ಅರ್ಪಿಸುವ ನೈವೇದ್ಯ, ಹೂವುಗಳು ಬೇರೆ ಬೇರೆಯಾಗಿ ಇರುತ್ತದೆ. ಯಾವ ದೇವಿಗೆ ಯಾವ ಹೂವು ಇಷ್ಟ, ಯಾವ ಬಣ್ಣ ಶ್ರೇಷ್ಠ, ಯಾವ ನೈವೇದ್ಯ ಅರ್ಪಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಅಂದಹಾಗೆ ಅಕ್ಟೋಬರ್ 6 ನವರಾತ್ರಿಯ 4ನೇ ದಿನ ದುರ್ಗಾದೇವಿಯನ್ನ ಕೂಷ್ಮಾಂಡಾ ದೇವಿಯ ಅವತಾರದಲ್ಲಿ ಪೂಜಿಸಲಾಗುತ್ತದೆ. ಕೂಷ್ಮಾಂಡಾ ದೇವಿಗೆ ಯಾವ ಹೂವು ಇಷ್ಟ, ಯಾವ ನೈವೇದ್ಯ ಅರ್ಪಿಸಬೇಕು ಎಂಬ ಬಗ್ಗೆ ಇಲ್ಲಿದೆ ನೋಡಿ ವಿವರ. ಕೂಷ್ಮಾಂಡಾ ದೇವಿಗೆ ಯಾವ ಹೂವು ಅರ್ಪಿಸಬೇಕು? ಕೂಷ್ಮಾಂಡಾ ದೇವಿಯು ಅಷ್ಟಭುಜಗಳನ್ನು ಹೊಂದಿರುತ್ತಾಳೆ. ಕು ಎಂದರೆ ಸ್ವಲ್ಪ, ಉಷ್ಣ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಮೊಟ್ಟೆ ಎಂದ ಅರ್ಥ ಇದೆ. ಕೈಯಲ್ಲಿ ಕಮಲ, ಚಕ್ರ, ಕಮಂಡಲ, ಬಿಲ್ಲು, ಬಾಣ, ಗದೆ, ಅಕ್ಷಮಾಲೆ ಅಥವಾ ಜಪಮಾಲೆ, ಪವಿತ್ರ ಅಮೃತ ಕಳಶವನ್ನ ಹಿಡಿದು ಬರುವ ತಾಯಿ ಕೂಷ್ಮಾಂಡಾ ದೇವಿ. ಪಾರ್ವತೀ ದೇವಿಯು ಸಿದ್ಧಿದಾತ್ರಿ ರೂಪ ಪಡೆದ ಬಳಿಕ ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸುತ್ತಾಳೆ. ಆಗ ಸೂರ್ಯನು ಇಡೀ ಬ್ರಹ್ಮಾಂಡಕ್ಕೆ ತನ್ನ ಶಕ್ತಿಯನ್ನು ವಿಸ್ತರಿಸುತ್ತಾನೆ. ಆಗಿನಿಂದಲೂ ದೇವಿಗೆ ಕೂಷ್ಮಾಂಡಾ ಎಂದು ಕರೆಯಲಾಗುತ್ತದೆ ಎಂದು ದೃಕ್ಪಂಚಾಂಗದಲ್ಲಿ ಉಲ್ಲೇಖಿಸಲಾಗಿದೆ. ಕೂಷ್ಮಾಂಡಾ ದೇವಿಯನ್ನ ಸುವಾಸನೆಯುಕ್ತ ಮಲ್ಲಿಗೆ ಹೂವುಗಳಿಂದ ಪೂಜಿಸಬೇಕು ಎಂದು ಹೇಳಲಾಗುತ್ತದೆ. ಈ ಹೂವು ವಾತ್ಸಲ್ಯ ಮತ್ತು ಗೌರವದ ಸಂಕೇತವಾಗಿದೆ. ಇನ್ನು ಕೂಷ್ಮಾಂಡಾ ದೇವಿಗೆ ಕೆಂಪು ಬಣ್ಣದ ಹೂವು ಕೂಡ ಶ್ರೇಷ್ಠ ಎನ್ನಲಾಗುತ್ತದೆ. ನೈವೇದ್ಯಕ್ಕೆ ಏನು ಮಾಡಬೇಕು? ಕೂಷ್ಮಾಂಡಾ ದೇವಿ ಪೂಜೆ ದಿನ ನೈವೇದ್ಯಕ್ಕೆ ಖೀರು ಅಥವಾ ಮಾಲ್ಪುವಾ ಮಾಡಿದರೆ ದೇವಿ ಸಂತೃಪ್ತಗೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಮಾಲ್ಪುವಾ ಖಾದ್ಯವೆಂದರೆ ದೇವಿಗೆ ಅಚ್ಚುಮೆಚ್ಚು. ಇಲ್ಲಿದೆ ನೋಡಿ ಅದರ ಮನೆಯಲ್ಲಿ ತಯಾರಿಸುವ ಸಿಂಪಲ್ ವಿಧಾನ. ಬೇಕಾಗುವ ಪದಾರ್ಥಗಳು: 1 ಕಪ್ ಗೋಧಿ ಅಥವಾ ಮೈದಾ ಹಿಟ್ಟು, 1 ಕಪ್ ಹಾಲು, ಅರ್ಧ ಕಪ್ ಸಕ್ಕರೆ, 4 ಟೇಬಲ್ ಸ್ಪೂನ್ ಬಾದಾಮಿ ಗೋಡಂಬಿ, 2 ಅಥವಾ 4 ಕೇಸರಿ ದಳಗಳು ಮತ್ತು 1 ಕಪ್ ತುಪ್ಪ. ಮಾಡುವ ವಿಧಾನ: ಒಂದು ಬೌಲ್ನಲ್ಲಿ ಗೋಧಿ ಅಥವಾ ಮೈದಾ ಹಿಟ್ಟನ್ನು, ಹಾಲು, ಸಕ್ಕರೆ, ಕತ್ತರಿಸಿಕೊಂಡ ಬಾದಾಮಿ ಗೋಡಂಬಿ ಸೇರಿಸಿ ದಳಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ರಾತ್ರಿ ಇಡೀ ಬಿಟ್ಟುಬಿಡಿ. ಮರುದಿನ ಇದನ್ನ ಪ್ಯಾನ್ ಕೇಕ್ನಂತೆ ಮಾಡಿ ಎಣ್ಣೆಯಲ್ಲಿ ಕರಿಯಿರಿ. ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿದರೆ ಸಾಕು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.